ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ಒಂದಷ್ಟು ಹೊಸ ಅಪ್ಡೇಟ್ಗಳು ಬರ್ತಾ ಇದೆ. ಎಲ್ಲಾ ಕ್ರಿಯೇಟರ್ಸ್ ತಿಳ್ಕೊಳ್ಳೇಬೇಕಾಗಿರುವಂತ ಅಪ್ಡೇಟ್ಸ್ಗಳಿವು. ಅದರಲ್ಲಿ ನಾನೊಂದು 5 ಅಪ್ಡೇಟ್ಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಒಂದಷ್ಟು ಬಂದಿದೆ ಆಲ್ರೆಡಿ, ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇವತ್ತು ನಾನು ಎಲ್ಲಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ. ಇನ್ನು ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ DM ಅಂತ. ಇನ್ಸ್ಟಾಗ್ರಾಮ್ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ತಾ ಇರ್ತೀರಾ, ಅಂದ್ರೆ ಡೈರೆಕ್ಟ್ ಮೆಸೇಜ್ ಅಂತ ಅನ್ಬಿಟ್ಟು. ಈಗ ನಿಮ್ಗೆ ಯಾರಾದ್ರೂ ಒಬ್ರು ಕ್ರಿಯೇಟರ್ ಇಷ್ಟ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಒಂದು ಫಾಲೋ ರಿಕ್ವೆಸ್ಟ್ ಕಳಿಸ್ತೀರಾ. ಅವ್ರೇನಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತಂದ್ರೆ ಆಮೇಲೆ ನೀವು ಅವರಿಗೆ ಮೆಸೇಜ್ ಮಾಡಿ ಮಾತಾಡ್ತೀರಾ ಅಲ್ವಾ. ಅದೇ ತರ ಸೇಮ್ ಯೂಟ್ಯೂಬ್ ಅಲ್ಲೂ ಕೂಡ ಬರ್ತಾ ಇದೆ. ಅದರಲ್ಲೂ ಸೇಮ್ ಇದೇ ತರನೇ ಮೆಸೇಜ್ ಮಾಡಿ ಮಾತಾಡ್ಬೋದು. ಈಗ ನಾವು ಏನಾದ್ರೂ ಹೇಳೋದಿದ್ರೆ, ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ಗಳು ಡೌಟ್ಸ್ಗಳು ಕೇಳ್ತಿರ್ತಾರೆ ಅಲ್ವಾ, ಅವರಿಗೆ ನಾವು ಇನ್ಸ್ಟಾಗೆ ಕನೆಕ್ಟ್ ಆಗಿ ಅಲ್ಲಿ ಬನ್ನಿ ಮಾತಾಡೋಣ ಅಂತ ಹೇಳ್ತಿರ್ತೀವಿ, ಅಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಿರ್ತೀವಿ ಅಲ್ವಾ. ಆ ತರ ನಾವು ಯೂಟ್ಯೂಬ್ ಅಲ್ಲೇ ಇವಾಗ ಮಾಡ್ಕೊಬಹುದು. ನೆಕ್ಸ್ಟ್ ಆ ಅಪ್ಡೇಟ್ ಬರ್ತಾ ಇದೆ, ಸದ್ಯಕ್ಕೆ ಇನ್ನು ಬಂದಿಲ್ಲ, ಬರ್ತಾ ಇದೆ. ಆಲ್ರೆಡಿ ಒಂದಷ್ಟು ಕಂಟ್ರಿಗಳಲ್ಲಿ ಇದು ಬಂದ್ಬಿಟ್ಟಿದೆ. ಇನ್ನು ನಮ್ಮ ಇಂಡಿಯಾಗೆ ಬಂದಿಲ್ಲ ಅಷ್ಟೇನೇನೆ, ಬರ್ಬೇಕಿತ್ತು ಆದ್ರೆ ಇನ್ನು ಬಂದಿಲ್ಲ. ಬಂದ್ಬಿಡತ್ತೆ, ಆದಷ್ಟು ಬೇಗ ಬರುತ್ತೆ. ಇದೊಂದು ಹೊಸ ಅಪ್ಡೇಟು ಚೆನ್ನಾಗಿದೆ, ಇಷ್ಟ ಆಯ್ತು. ಇದ್ರಲ್ಲಿ ಏನಂದ್ರೆ ಇನ್ಸ್ಟಾದಲ್ಲಿ ಈಗ ಕೆಲವರು ಬೇಡದೇ ಇರೋರೆಲ್ಲ ಆ ತರ ನಮಗೆ ಗೊತ್ತಿಲ್ದಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ರಿಕ್ವೆಸ್ಟ್ ನ. ಅದಾದ್ಮೇಲೆ ಆ ಕಮೆಂಟ್ಗಳು ತುಂಬಾ ಏನಾದ್ರೂ ಆ ತರ ಈ ತರ ಕಮೆಂಟ್ಗಳು ಬಂತು ಅಂದಾಗ ಅದ್ರಲ್ಲಿ ನಾವ್ ಹೆಂಗೆ ಅವ್ರನ್ನ ಬ್ಲಾಕ್ ಮಾಡ್ತೀವಿ, ಅದೇ ತರ ಇದ್ರಲ್ಲೂ ಕೂಡ ಮಾಡ್ಕೊಬಹುದು. ಯಾರಾದ್ರೂ ಸುಮ್ನೆ ಆ ತರ ಬೇಡದೇ ಇರೋ ಕಮೆಂಟ್ಗಳನ್ನೆಲ್ಲ ಬೇಡದೇ ಇರೋ ಮೆಸೇಜ್ಗಳನ್ನೆಲ್ಲ ಮಾಡ್ತಾರೆ ಅಂತಂದ್ರೆ ಬೇಕಿದ್ರೆ ನಾವು ರಿಕ್ವೆಸ್ಟ್ ನ ಅಕ್ಸೆಪ್ಟೇ ಮಾಡದೆ ಕೂಡ ಇರ್ಬೋದು, ಆಯ್ತಾ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಶಾರ್ಟ್ಸ್ ಅಲ್ಲಿ ನಮ್ಗೆ ಲೈಕ್ ಡಿಸ್ಲೈಕ್ ಅಂತ ಇರುತ್ತೆ ಅಲ್ವಾ. ಇದು ಆಲ್ರೆಡಿ ಬಂದ್ಬಿಟ್ಟಿದೆ. ತುಂಬಾ ಜನ ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಶಾರ್ಟ್ಸ್ ನ ಓಪನ್ ಮಾಡಿ ನೋಡಿ ಬೇಕಿದ್ರೆ. ಲೈಕ್ ಡಿಸ್ಲೈಕ್ ಅಂತ ಇಷ್ಟು ದಿನ ಇತ್ತಲ್ವಾ, ಇವಾಗ ಡಿಸ್ಲೈಕ್ ನ ತೆಗೆದ್ಬಿಟ್ಟಿದ್ದಾರೆ. ಬರೀ ಲೈಕ್ ಅಷ್ಟೇ ಇದೆ. ನಾನು ಇದನ್ನ ಲಾಂಗ್ ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ. ಅಂದ್ರೆ ಲಾಂಗ್ ವಿಡಿಯೋಗೆ ಲೈಕ್ ಡಿಸ್ಲೈಕ್ ನೆಲ್ಲ ತೆಗೆದ್ಬಿಡ್ತಾರೆ, ಬರೀ ಹಾರ್ಟ್ ಸಿಂಬಲ್ ಅಷ್ಟೇ ಇರುತ್ತೆ ಅಂತ ಅನ್ಬಿಟ್ಟು. ಅದು ಶಾರ್ಟ್ಸ್ ಅಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ನಾನು ಕೂಡ ಇವತ್ತೇ ನೋಡಿದೆ ಅದನ್ನ. ಅದರಲ್ಲಿ ಬರೀ ಲೈಕ್ ಅಷ್ಟೇ ಇದೆ, ಡಿಸ್ಲೈಕ್ ಇಲ್ಲ. ಇನ್ಮೇಲೆ ಬರೀ ಲೈಕ್ ಅಷ್ಟೇ ಮಾಡಕ್ಕಿರತ್ತೆ, ಡಿಸ್ಲೈಕ್ ಇರಲ್ಲ. ಇದೊಂದು ಹೊಸ ಅಪ್ಡೇಟು ಚೆನ್ನಾಗಿದೆ. ಈ ತರ ಇದ್ರೆ ಒಳ್ಳೇದೇನೆ. ಕೆಲವರು ಇರ್ತಾರೆ ಅಲ್ವಾ ಹೇಟರ್ಸ್, ಡಿಸ್ಲೈಕ್ ಕೊಟ್ರು ಅಂತಂದ್ರೆ ಆ ಶಾರ್ಟ್ಸ್ ಗಳಿಗೆ ವ್ಯೂಸ್ ಬರೋದು ಡೌನ್ ಆಗತ್ತೆ. ಲಾಂಗ್ ವಿಡಿಯೋಗಳಿಗೂ ಅಷ್ಟೇನೆ ಸೇಮ್, ನಾನು ಅದ್ರಲ್ಲೂ ಹೇಳಿದ್ದೆ ಇದೇ ತರನೇನೆ. ಡಿಸ್ಲೈಕ್ ಗಳು ಬರ್ತವೆ ಅಂತಂದಾಗ ಅದಕ್ಕೆ ವ್ಯೂಸ್ ಡೌನ್ ಆಗೋಗ್ಬಿಡುತ್ತೆ, ರೀಚ್ ಕಮ್ಮಿ ಆಗೋಗ್ಬಿಡುತ್ತೆ. ಇದನ್ನ ತೆಗಿಯೋದ್ರಿಂದ ಒಳ್ಳೆ ಕ್ರಿಯೇಟರ್ಗಳು, ಜೆನ್ಯೂನ್ ಕ್ರಿಯೇಟರ್ಗಳು, ಏನು ಒರಿಜಿನಲ್ ಕಂಟೆಂಟ್ ಕೊಡೋರಿಗೆ ಒಂಥರ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ನಮ್ಗೆ ನಮ್ಮ ವಿಡಿಯೋಗಳಲ್ಲಿ ರಿಮಿಕ್ಸ್ ಅನ್ನೋದೊಂದಿರುತ್ತೆ. ಈಗ ನಾವು ಬೇರೆಯವರ ವಿಡಿಯೋಗಳನ್ನ ರಿಮಿಕ್ಸ್ ಮಾಡ್ಕೊಂತಾ ಇರ್ತೀವಿ ಅಲ್ವಾ, ಅದೇ ತರ ನಮ್ಮ ವಿಡಿಯೋಗಳನ್ನ ಕೂಡ ನಾವು ರಿಮಿಕ್ಸ್ ನ ಮಾಡ್ಕೊಬಹುದು. ಅದೊಂದು ಆಪ್ಷನ್ ಇದೆ. ಆದ್ರೆ ಇವಾಗ ಆ ರಿಮಿಕ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ ಅದ್ರಲ್ಲಿ. ನಮ್ಗೆ ಎಲ್ಲಿ ವಿಡಿಯೋ ಕೆಳಗಡೆ ಆಪ್ಷನ್ಸ್ ಇರುತ್ತೆ, ಲೈಕು ಡಿಸ್ಲೈಕು, ಅದ್ರ ಪಕ್ಕದಲ್ಲಿ ಆ ತರ ರಿಮಿಕ್ಸ್ ಅನ್ನೋದೆಲ್ಲ ತೋರಿಸ್ತಿರುತ್ತೆ ಅಲ್ವಾ, ಅದು ಇವಾಗ ಕಾಣಿಸ್ತಾ ಇಲ್ಲ. ಅದು ಎಲ್ಲಿದೆ ಅನ್ನೋದು ನಾನೀಗ ತೋರಿಸ್ಕೊಡ್ತೀನಿ ನಿಮ್ಗೆ. ಯಾರಾದ್ರೂ ರಿಮಿಕ್ಸ್ ಅನ್ನೋದನ್ನ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಇದು ನಿಮ್ಗೆ ಹೆಲ್ಪ್ ಆಗತ್ತೆ, ಆಯ್ತಾ. ನಾನೇನು ಯೂಸ್ ಮಾಡಲ್ಲ ರಿಮಿಕ್ಸ್ ಅನ್ನೋದು, ನನ್ಗೇನು ಯೂಸ್ ಇಲ್ಲ. ಆದ್ರೆ ಯಾರಾದ್ರೂ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಅವರಿಗೆ ಹೆಲ್ಪ್ ಆಗತ್ತೆ. ಇದು ಎಲ್ಲಿದೆ ಅನ್ನೋದನ್ನ ನಾನೀಗ ತೋರಿಸ್ಕೊಡ್ತೀನಿ ನೋಡಿ. ಯೂಟ್ಯೂಬ್ ನ ಓಪನ್ ಮಾಡ್ಕೊಂಡು ನಿಮ್ಮ ಚಾನೆಲ್ ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವ್ದಾದ್ರು ವಿಡಿಯೋನ ತಗೊಳ್ಳಿ, ನಿಮ್ದು ಲಾಂಗ್ ವಿಡಿಯೋ ಆಗ್ಲಿ. ಆ ವಿಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ನೋಡಿ ಏನೋ ಒಂದು ಲೋಗೋ ಕಾಣಿಸ್ತಿದೆ ನಮ್ದು. ಅದಾದ್ಮೇಲೆ ಪಕ್ಕದಲ್ಲಿ ಲೈಕ್ ಬಟನ್ ಇದೆ, ಅದ್ರ ಪಕ್ಕದಲ್ಲಿ ನಿಮ್ಗೆ ಶೇರ್ ಕಾಣಿಸ್ತಿದೆ. ಇಲ್ಲಿ 3 ಡಾಟ್ ನ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ರಿಮಿಕ್ಸ್ ಅನ್ನೋ ಆಪ್ಷನ್ ತೋರಿಸ್ಬೇಕಾಗಿತ್ತು, ಆಯ್ತಾ. ಇವಾಗ ಇದು ರಿಮಿಕ್ಸ್ ಆಪ್ಷನ್ ಇಲ್ಲಿ ತೋರಿಸ್ತಾ ಇಲ್ಲ ನಮ್ಗೆ. ಇವಾಗ ಎಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಶೇರ್ ಇರುತ್ತೆ ಅಲ್ವಾ, ಶೇರ್ ನ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಬಟನ್ ಕ್ಲಿಕ್ ಮಾಡ್ಕೊಂಡು ಸ್ಕ್ರೋಲ್ ಮಾಡಿದ್ರಿ ಅಂದ್ರೆ ಕೆಳಗಡೆ ನಿಮ್ಗೆ ರಿಮಿಕ್ಸ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ ನೋಡಿ. ಇದು ಮೇಲೇನೆ ತೋರಿಸ್ತಾ ಇತ್ತು ಮುಂಚೆ, ಇವಾಗ ಇಲ್ಲಿ ತೋರಿಸ್ತಾ ಇದೆ. ಯಾರಾದ್ರೂ ಇದನ್ನ ಯೂಸ್ ಮಾಡ್ಕೊಳ್ಳೋರ್ಗೆ ಹೆಲ್ಪ್ ಆಗತ್ತೆ, ಹಂಗಾಗಿ ಇದನ್ನ ನಾನು ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು AI ಅಂತ. ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಟೈಮಲ್ಲಿ ಅಲ್ಟರ್ಡ್ ಕಂಟೆಂಟ್ ಅಂತ ಇರ್ತಿತ್ತು ಅಲ್ವಾ. ಅದ್ರಲ್ಲಿ ನಾವೇನಾದ್ರೂ AI ನ ಯೂಸ್ ಮಾಡ್ಕೊಂಡು ವಿಡಿಯೋನ ಮಾಡಿದೀವಿ ಅಂತಂದ್ರೆ ಎಸ್ ಕೊಡೋದು ಅಥವಾ ಇಲ್ಲ ನೋ ಕೊಡೋದು ಅಂತ ಇರ್ತಾ ಇತ್ತು. ಇವಾಗ ನೀವು ಗಮನಿಸಿದೀರಾ, ಅದರಲ್ಲಿ ಅಲ್ಟರ್ಡ್ ಕಂಟೆಂಟ್ ತೆಗೆದ್ಬಿಟ್ಟು ಬರೀ AI ಅಂತ ಇಟ್ಟಿದ್ದಾರೆ. ಆ ತರ ಇರೋದ್ರಿಂದ ಅದೊಂದು ಏನು ಯೂಸು ಅಂತಂದ್ರೆ, ಈಗ ಏನಾದ್ರೂ ನೀವು ಲಾಂಗ್ ವಿಡಿಯೋದಲ್ಲಿ AI ನ ಯೂಸ್ ಮಾಡ್ಕೊಂಡು ವಿಡಿಯೋನ ಮಾಡ್ಬಿಟ್ಟು ನೀವೇನಾದ್ರೂ ಅದನ್ನ ಎಸ್ ಕೊಡದೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿದೀರಾ ಅಂದ್ರೆ ಆಟೋಮೆಟಿಕ್ AI ಅದನ್ನ ಎಸ್ ಅಂತ ತಗೊಂಡ್ಬಿಡುತ್ತೆ. ಈಗ ನಾವು ಕಿಡ್ಸ್ ಕಂಟೆಂಟ್ ಮಾಡ್ಬಿಟ್ಟು ಎಸ್ ಮೇಡ್ ಫಾರ್ ಕಿಡ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡದೆ ಹಂಗೆ ಏನಾದ್ರೂ ಅಪ್ಲೋಡ್ ಮಾಡಿದೀವಿ ಅಂತಂದ್ರೆ ಆಟೋಮೆಟಿಕ್ ಹೆಂಗೆ ಅದು ಎಸ್ ಅಂತ ತಗೊಂತಾ ಇತ್ತಲ್ವಾ, ಅದೇ ತರ ಇವಾಗ AI ಅಷ್ಟೇನೆ. AI ಕೂಡನು ನೀವು ಶಾರ್ಟ್ಸ್ ಆಗ್ಲಿ ಲಾಂಗ್ ವಿಡಿಯೋಸ್ ಆಗ್ಲಿ ಏನಾದ್ರೂ AI ನ ಯೂಸ್ ಮಾಡ್ಕೊಂಡು ವಿಡಿಯೋ
ಮಾಡಿದ್ದೀರಾ ಆದರೆ ಅದನ್ನ ನೀವು ಎಸ್ ಅಂತ ಕೊಟ್ಟಿಲ್ಲ, ಹಂಗೆ ಏನಾದ್ರು ಅಪ್ಲೋಡ್ ಮಾಡಿದ್ದೀರಾ ಅಂತ ಅಂದಾಗ ಅದು ಆಟೋಮೆಟಿಕ್ ಎಸ್ ಅಂತ ತಗೊಂಡ್ಬಿಡುತ್ತೆ. ಇವಾಗ ಅದೊಂದು ಆಪ್ಷನ್ ಅದರಲ್ಲಿ ಬಂದಿದೆ ಅಪ್ಡೇಟು. ಇದು ತುಂಬಾ ಜನ ಗಮನಿಸಿರಲ್ಲ, ಎ ಅಂತ ಚೇಂಜ್ ಆಗಿದೆ. ಅದು ಚೇಂಜ್ ಆಗಿರೋದ್ರ ಜೊತೆನಲ್ಲಿ ವಿಡಿಯೋಗಳು, ಇವಾಗ ನೀವು ಲಾಂಗ್ ವಿಡಿಯೋ ಆಗಲಿ ಶಾರ್ಟ್ ವಿಡಿಯೋ ಆಗಲಿ ಎ ಐ ಯೂಸ್ ಮಾಡ್ಕೊಂಡು ಮಾಡಿದೀರಾ ಅಂತಂದ್ರೆ ನಿಮ್ಗೆ ವಿಡಿಯೋ ಮೇಲೆನೆ ತೋರಿಸ್ಬಿಡುತ್ತೆ ಇದು ಎ ಐ ಕಂಟೆಂಟ್ ಅಂತ ಅಂದ್ಬಿಟ್ಟು. ನಾನೊಂದು ಹಾಕ್ತೀನಿ ನೋಡಿ, ನಂದು ಶಾರ್ಟ್ಸ್ ನಾನು ಯಾವಾಗ್ಲೋ ಒಂದ್ಸರಿ ಮಾಡಿದ್ದೆ, ಅದ್ರ ಮೇಲೆ ತೋರಿಸ್ತಾ ಇದೆ ಎ ಐ ಅಂತ ಕೆಳಗಡೆ. ಆ ತರ ತೋರಿಸ್ಬಿಡುತ್ತೆ. ಮುಂಚೆ ಎಲ್ಲ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ತೋರಿಸ್ತಾ ಇತ್ತು ಇದು ಅಲ್ಟರ್ಡ್ ಕಂಟೆಂಟ್ ಅಂತ ಅಂದ್ಬಿಟ್ಟು. ಇವಾಗ ಅದು ಸ್ಕ್ರೀನ್ ಮೇಲೆನೆ ಅಂದ್ರೆ ವಿಡಿಯೋ ಮೇಲೆನೆ ತೋರಿಸುತ್ತೆ ಎ ಐ ಅಂತ. ಈ ಅಪ್ಡೇಟು ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ಅದು ವಿಡಿಯೋ ನಮ್ಗೆ ಕೆಲವೊಂದು ಎ ಐ ವಿಡಿಯೋಗಳನ್ನ ನೋಡಿರ್ತೀರಾ ನೀವು, ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ. ಅದು ಎ ಐ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಆ ವಿಡಿಯೋಗಳು. ಆ ತರ ಇದ್ದಾಗ ನೋಡೋರ್ಗೆ ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗುತ್ತೆ, ಇದು ಎ ಐ ನ ರಿಯಲ್ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಈಗ ನಮ್ಗೆ ಅದು ವಿಡಿಯೋ ಮೇಲೆನೆ ಎ ಐ ಅಂತ ತೋರಿಸೋದ್ರಿಂದ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೋಡೋರ್ಗೆ ಇದು ಎ ಐ ಕಂಟೆಂಟ್ ಅಂತ. ಹಾಗಾಗಿ ಇದೊಂದು ಅಪ್ಡೇಟು ಚೆನ್ನಾಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟ್ ಫೀಡ್ ಟೈಮ್ ಲಿಮಿಟ್. ಈಗ ನಾವು ಇನ್ಸ್ಟಾಗ್ರಾಮ್ ನಾಗ್ಲಿ ಶಾರ್ಟ್ಸ್ ನಾಗ್ಲಿ ಓಪನ್ ಮಾಡಿದ್ರೆ ಅದನ್ನ ನೋಡ್ಕೊಂಡೇ ಕೂತಿರ್ತೀವಿ, ಟೈಮ್ ಅದು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದೀವಿ ಅದ್ರ ಮೇಲೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಸುಮ್ನೆ ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊಂಡೇ ಇರ್ತೀವಿ, ಅದು ಟೈಮ್ ಹೋಗ್ತಾನೆ ಇರುತ್ತೆ. ಈ ತರ ಜಾಸ್ತಿ ಮಕ್ಕಳುಗಳು ಮೊಬೈಲ್ಗಳನ್ನ ಯೂಸ್ ಮಾಡೋರ್ಗೆ ಇದು ಹೆಲ್ಪ್ ಆಗುತ್ತೆ. ಇದು ಆಲ್ರೆಡಿ ಬಂದಿರೋದೇನೆ ಟೈಮ್ ಲಿಮಿಟ್ ಹಾಕೊಳ್ಳೋದು. ಒಂದಷ್ಟು ಟೈಮ್ ನ ಸೆಟ್ ಮಾಡ್ಬಿಟ್ಟು ಏನಾದ್ರೂ ನಾವು ಅದನ್ನ ಕೊಟ್ಟಿದೀವಿ ಅಂತಂದ್ರೆ ಅವ್ರು ನೋಡ್ತಾ ಇರ್ತಾರೆ ಸ್ಕ್ರೋಲ್ ಮಾಡಿ, ಎಷ್ಟು ಶಾರ್ಟ್ಸ್ ಗಳನ್ನ ನೋಡಕ್ಕಾಗತ್ತೆ. ಟೈಮ್ ಏನಿರುತ್ತೆ ನಾವು ಸೆಟ್ ಮಾಡಿರೋ ಟೈಮ್, ಆ ಟೈಮ್ ಮುಗ್ದೋಗಿದ ತಕ್ಷಣ ಶಾರ್ಟ್ಸ್ ಆಫ್ ಆಗಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಶಾರ್ಟ್ಸ್ ಬರಲ್ಲ, ಮತ್ತೆ ನೆಕ್ಸ್ಟ್ ಡೇಗೆ ಶಾರ್ಟ್ಸ್ ಬರೋದು. ಈ ತರ ಇದೊಂದು ಆಪ್ಷನ್ ಇದೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಎಲ್ಲಿರುತ್ತೆ ಅನ್ನೋದನ್ನ ಈಗ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ. ಯೂಟ್ಯೂಬ್ ನ ಓಪನ್ ಮಾಡ್ಕೊಂಡು ನಮ್ ಲೋಗೋನ ಕ್ಲಿಕ್ ಮಾಡ್ಬಿಟ್ಟು ನಮ್ಮ ಚಾನಲ್ ನ ಮೇಲ್ಗಡೆ ನಿಮ್ಗೆ ಸೆಟ್ಟಿಂಗ್ ಅಂತ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಸೆಟ್ಟಿಂಗ್ ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ತೋರಿಸ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಶಾರ್ಟ್ ಫೀಡ್ ಲಿಮಿಟ್ ಅಂತ ಇರುತ್ತೆ. ಅದನ್ನ ನೀವು ಎಷ್ಟು ಬೇಕೋ ಅಷ್ಟು ಟೈಮ್ಗೆ ಸೆಟ್ ಮಾಡ್ಕೊಬಹುದು. ಸೆಟ್ ಮಾಡ್ಕೊಂಡ್ರೆ ತುಂಬಾ ಅದು ಏನ್ ಟೈಮ್ ಸೆಟ್ ಮಾಡಿರ್ತೀರಾ ಆ ಟೈಮ್ ವರ್ಗು ಮಾತ್ರ ಅದು ಶಾರ್ಟ್ಸ್ ಗಳು ಬರ್ತಾ ಇರುತ್ತೆ. ಅದಾದ್ಮೇಲೆ ಶಾರ್ಟ್ಸ್ ಆಫ್ ಆಗಿ ಹೋಗ್ಬಿಡುತ್ತೆ. ಈ ಅಪ್ಡೇಟ್ ಕೂಡ ತುಂಬಾ ಯೂಸ್ಫುಲ್ ಆಗಿದೆ, ಯೂಸ್ ಮಾಡ್ಕೊಬಹುದು. ಯಾರಾದ್ರೂ ಮಕ್ಕಳುಗಳು ಜಾಸ್ತಿ ಮೊಬೈಲ್ ನ ಯೂಸ್ ಮಾಡ್ತಿರ್ತಾರೆ ಅಲ್ವಾ, ಜಾಸ್ತಿ ಶಾರ್ಟ್ಸ್ ನ ನೋಡ್ತಿರ್ತಾರೆ ಅಲ್ವಾ, ಅವಾಗ ಈ ಟೈಮ್ ಸೆಟ್ ಮಾಡ್ಬಿಟ್ಟು ಏನಾದ್ರು ಕೊಟ್ಟಿದ್ದೀರಾ ಅಂತಂದ್ರೆ ಆ ಟೈಮ್ಗೆ ಆ ಶಾರ್ಟ್ಸ್ ಗಳು ಮುಗ್ದೋಗೋದ್ರಿಂದ ತುಂಬಾ ಟೈಮು ಮೊಬೈಲ್ ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಅನ್ಸುತ್ತೆ. ಓಕೆ, ಈ ಅಪ್ಡೇಟ್ಸ್ಗಳು ನಿಮ್ಗೆ ಹೆಂಗ್ ಅನಿಸ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಇನ್ನೂ ಅಪ್ಡೇಟ್ಸ್ಗಳು ಬರೋದಿದೆ ಹೊಸದಾಗಿ. ನಾನು ಹೊಸ ಅಪ್ಡೇಟ್ಸ್ಗಳು ಬಂದಾಗ ವಿಡಿಯೋಸ್ನ ಮಾಡಿ ಹೇಳ್ತಿರ್ತೀನಿ ನಿಮ್ಗೆ. ಈ ಸದ್ಯಕ್ಕೆ ಈ ಅಪ್ಡೇಟ್ಸ್ಗಳು ನಿಮ್ಗೆ ಹೆಂಗ್ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿ ಹೇಳಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.